ಇನ್ನೇನು ಹಬ್ಬಗಳು ಬೇರೆ ಹತ್ತಿರ ಬರ್ತಾಯಿದೆ. ಕೃಷ್ಣ ಜನ್ಮಾಷ್ಟಮಿ ಆಗಲಿ, ರಕ್ಷಾಬಂಧನ ಆಗಲಿ, ಗಣೇಶ ಚತುರ್ಥಿ ಆಗಲಿ, ಈ ಫೆಸ್ಟಿವಲ್ಸ್ಗಳಲ್ಲಿ ಈ ಥರ ನೀವು ಅವಲಕ್ಕಿ ಹಲ್ವಾನ ತುಂಬ ಟೇಸ್ಟಾಗಿ ಮನೇಲಿ ಅಂತ ಐಟಮ್ಸ್ನ ಯೂಸ್ ಮಾಡಿಕೊಂಡು ಸೂಪರ್ ಡೂಪರಾಗಿ ಬಾಯಲ್ಲಿಟ್ಟೆ ಕರುವಂಥ ಈ ಸ್ವೀಟ್ನ ನೀವು ಕೂಡ ಟ್ರೈ ಮಾಡಿ. ಮೊದಲಿಗೆ ನಾನಿಲ್ಲಿ 1 ಕಪ್ ಅವಲಕ್ಕಿನ ಚೆನ್ನಾಗಿ ಕ್ಲೀನಾಗಿ ಸ್ವಲ್ಪ ಜರಡಿಲ್ಲೇ ಹಾಕಿ ಕೆಳಗಿರುವಂಥ ಹರಳುಗಳನ್ನು ತೆಗೆದುಬಿಟ್ಟು ಈಗ ಒಂದು ಪ್ಯಾನ್ನ ತೊಗೊಳ್ಳಿ. ಪ್ಯಾನ್ ತೊಗೊಂಡು ನಾನು ಯಾವುದೇ ರೀತಿ ತುಪ್ಪವನ್ನು ಹಾಕೋದು ಬೇಡ. ತುಂಬ ಚೆನ್ನಾಗಿ ಒಂದು 4ರಿಂದ 5 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಅವಲಕ್ಕಿನ ಪೌಡರ್ನ ಮಾಡ್ಕೊಂಡು ಬರಬೇಕು. ಈ ಇದನ್ನ ಸೈಡಲ್ಲಿ ಕಡಾಯಿಗೆ ದ್ರಾಕ್ಷಿ, ಗೋಡಂಬಿ ಹಾಗೂ ಬಾದಾಮಿ ಪೌಡರನ್ನು ಹಾಕಿ ಈ ಥರ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ನ ಚೆನ್ನಾಗಿ ನಿಮಗೆ ಬೇಕಾದಂಥ ಡ್ರೈ ಫ್ರೂಟ್ನ ರೋಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಈಗ ನಾನು ಪುಡಿ ಮಾಡಿರುವಂಥ ಅವಲಕ್ಕಿನ ಈ ಥರ ಜರಡಿ ಇಟ್ಕೊಳ್ತಾ ಇದ್ದೀನಿ. ಜರಡಿ ಇಟ್ಕೊಂಡು ಇದನ್ನ ಸೈಡಲ್ಲಿ ನೆಕ್ಸ್ಟ್ ಒಂದು ಪಾತ್ರೆಗೆ ಯಾವ ಕಪ್ ಅಳತೆಯಿಂದ ಅವಲಕ್ಕಿನ ತೊಗೊಂಡಿದ್ವೋ ಅದೇ ಕಪ್ ಅಳತೆಯಿಂದ 1 ಕಪ್ ಆಗೋಷ್ಟು ಆರ್ಗ್ಯಾನಿಕ್ ಬೆಲ್ಲ ಹಾಗೂ 1 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ನಾನು ಯಾವುದೇ ರೀತಿ ಬೆಲ್ಲವನ್ನು ಪಾಕವನ್ನಾಗಿ ಮಾಡ್ಕೊಂಡಿಲ್ಲ. ಚೆನ್ನಾಗಿ ಬೆಲ್ಲವನ್ನು ಕರಗಿಸ್ಕೊಂಡು 1-2 ಕುದಿ ಬರಬೇಕು. ಬಂದ ತಕ್ಷಣ ಗ್ಯಾಸನ್ನು ಆಫ್ ಮಾಡಿಕೊಂಡು ಈಗ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ, 1/4 ಕಪ್ ಆಗೋಷ್ಟು ಹಾಲನ್ನು ಹಾಕ್ಕೊಂಡು ಸಣ್ಣದಾಗಿ ಇದನ್ನು ಪೇಸ್ಟಾಗಿ ಮಾಡ್ಕೊಂಡು ಬರಬೇಕು. ಈಗ ಇದನ್ನ ಅವಲಕ್ಕಿ ಪೌಡರ್ ಮಾಡಿರ್ತೀವಲ್ವ ಆ ಮಿಕ್ಸಿಂಗ್ ಬೌಲ್ಗೆ ಇದು ಪೇಸ್ಟನ್ನು ಹಾಕ್ಕೊಂಡು ಯಾವ ಕಪ್ ಅಳತೆಯಿಂದ ಅವಲಕ್ಕಿನ ತೊಗೊಂಡಿರ್ತೀವೋ ಅದೇ ಕಪ್ ಅಳತೆಯಿಂದ 2 ಕಪ್ ಆಗೋಷ್ಟು ಗಟ್ಟಿ ಹಾಲನ್ನು ತೊಗೊಳ್ಬೇಕು. ಕಾಯಿಸಿ ಆರಿಸಿರುವಂಥ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಬೇಕಂದ್ರೆ ಅವಲಕ್ಕಿ ಚೆನ್ನಾಗಿ ನೆನ್ಕೊಳ್ಬೇಕು. 2 ಕಪ್ ಆಗೋಷ್ಟು ಗಟ್ಟಿ ಹಾಲನ್ನು ಹಾಕ್ಕೊಂಡು ಒಂದು 5ರಿಂದ 10 ನಿಮಿಷ ಇದನ್ನು ಚೆನ್ನಾಗಿ ಪ್ಲೇಟ್ನ ಕ್ಲೋಸ್ ಮಾಡಿ. ಆಗಾದಾಗ ಮಾತ್ರ ನಮಗೆ ಅವಲಕ್ಕಿ ತುಂಬ ಸಾಫ್ಟಾಗಿ ಬರುತ್ತೆ. ಎಷ್ಟು ಚೆನ್ನಾಗಿ ನೆನೀತೋ ಅಷ್ಟು ಟೇಸ್ಟಿಗೆ ಕೂಡ ಅವಲಕ್ಕಿ ರೆಡಿ ಆಗುತ್ತೆ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಸೈಡಲ್ಲಿ ನೆಕ್ಸ್ಟ್ ನಾನು ಅದೇ ಪ್ಯಾನ್ಗೆ ರೆಡಿ ಮಾಡಿ ಇಟ್ಕೊಂಡಿರೋಂಥ ಬೆಲ್ಲದ ಪಾಕವನ್ನು ಇದಕ್ಕೆ ಶೋಧಿಸ್ಕೊಂಡಾದ್ಮೇಲೆ ನಾವೇನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಈ ಅವಲಕ್ಕಿ ಪೇಸ್ಟ್ನ ಇದಕ್ಕೆ ಹಾಕ್ಕೊಳ್ಬೇಕು. ಮೊದಲಿಗೆ ಯಾವುದೇ ರೀತಿ ಗ್ಯಾಸನ್ನು ಆನ್ ಮಾಡ್ಕೊಳ್ಬಾರ್ದು. ಇದನ್ನೆಲ್ಲ ಚೆನ್ನಾಗಿ ಗಂಟಿಲ್ಲದಂತೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನೀಗ ಗ್ಯಾಸನ್ನು ಅಲ್ಲಿ ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊತಾ ಇದ್ದೀನಿ. ಈ ಥರ ಚೆನ್ನಾಗಿ ಕೈ ಬಿಡದ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಮಿಕ್ಸ್ ಮಾಡ್ತಾ 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 ಒಂದು 2 ನಿಮಿಷಕ್ಕೊಂದ್ಸಲ 3 ನಿಮಿಷಕ್ಕೊಂದ್ಸಲ ನೀವು ತುಪ್ಪವನ್ನು ಹಾಕ್ಕೊಳ್ಬೇಕಾಗುತ್ತೆ. ಈಗ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪವನ್ನು ಹಾಕೋದ್ರಿಂದ ನಮಗೆ ಸ್ವೀಟ್ ಬೇಗ ತಳ ಬಿಡುತ್ತೆ. ಪರ್ಫೆಕ್ಟಾಗಿ ಹಲ್ವಾ ಸ್ಟೈಲಲ್ಲಿ ಬೇಗ ಬರುತ್ತೆ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಶುಂಠಿ ಪೌಡರನ್ನು ಹಾಕ್ಕೊಂಡು ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫೈನಲಿಗೆ ಒಂದು 15 ನಿಮಿಷ ಈ ಥರ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಲಾಸ್ಟ್ಗೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಸೂಪರ್ ಡೂಪರಾಗಿ ಬಾಯಲ್ಲಿಟ್ಟರೆ ಸಾಕು ಕರಗೋಗುತ್ತೆ. ಅಷ್ಟು ಟೇಸ್ಟಿಯಾಗಿ ಸ್ವೀಟ್ನ ಮಾಡ್ಬೋದು. ಹೊರಗಡೆ ಬೇಕ್ರಿಗಳಲ್ಲಿ ತಂದು ತಿನ್ನೋದಕ್ಕಿಂತ ಈ ಥರ ಸ್ವೀಟ್ನ ಮನೇಲಿ ಫೆಸ್ಟಿವಲ್ಸ್ಗಾಗಲಿ ಮನೆಗೆ ಯಾರಾದರೂ ಗೆಸ್ಟ್ಗಳು ಬಂದಾಗ ನಿಮಗೆ ಸಿಹಿ ತಿನ್ನಬೇಕು ಅನಿಸಿದಾಗ ಖಂಡಿತವಾಗ್ಲೂ ಈ ಅವಲಕ್ಕಿ ಹಲ್ವನ ಮಿಸ್ ಮಾಡದೆ ಟ್ರೈ ಮಾಡಿ. ನೀವೇನಾದರೂ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ನನಗೆ ಫೀಡ್ಬ್ಯಾಕ್ ಮೂಲಕ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.